ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಏಪ್ರಿಲ್ 14 ಮತ್ತು 15, 2026ರ 10 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ವಿಶ್ಲೇಷಣೆ ಮಾಡೋಣ. ಇವು ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾನೇ ಉಪಯುಕ್ತವಾಗಿರಲಿವೆ. ಸರಿ, ಇವತ್ತಿನ ನಮ್ಮ ಚರ್ಚೆ ಹೇಗಿರುತ್ತೆ ಅಂದ್ರೆ, ಮೊದಲು 5 ಪ್ರಶ್ನೆಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ. ನಂತರ ಎರಡನೇ ಭಾಗದಲ್ಲಿ ಮತ್ತೆ 5 ಪ್ರಶ್ನೆಗಳಿರುತ್ತೆ. ಕೊನೆಯಲ್ಲಿ ಒಂದು ತ್ವರಿತ ಪುನರಾವಲೋಕನ ಮತ್ತು ನಿಮಗಾಗಿಯೇ ಒಂದು ಸವಾಲಿನ ಪ್ರಶ್ನೆ ಕೂಡ ಕಾದಿದೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಅಲ್ವಾ? ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ನೇರವಾಗಿ ಮೊದಲ ಭಾಗಕ್ಕೆ ಹೋಗ್ಬಿಡೋಣ. ನಾನು ಪ್ರತಿಯೊಂದು ಪ್ರಶ್ನೆಯನ್ನ ಓದಿದಾಗ ನಿಮ್ಮ ಉತ್ತರ ಯಾವುದು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿ ನಿಮ್ಮ ತಯಾರಿ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಪರೀಕ್ಷೆ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ನಮ್ಮ ಮೊದಲನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ಒಂದು ಬಹಳ ಮಹತ್ವದ ಹೆಜ್ಜೆಯ ಬಗ್ಗೆ ಇದೆ. ಕರ್ನಾಟಕ ಪೊಲೀಸ್ ಸಮಿತ್ರ ಇನಿಷಿಯೇಟಿವ್. ಈ ಯೋಜನೆಯ ಹಿಂದಿನ ಮುಖ್ಯ ಉದ್ದೇಶ ಏನಾಗಿರ್ಬೋದು? ಆಯ್ಕೆಗಳನ್ನು ಒಮ್ಮೆ ಸರಿಯಾಗಿ ನೋಡಿ. ಸರಿಯಾದ ಉತ್ತರ ಆಯ್ಕೆ ಸಿ. ಈ ಯೋಜನೆಯಲ್ಲಿ ಒಂದು ಸುಂದರವಾದ ಅಂಶ ಇದೆ ನೋಡಿ. ಆ ಹೆಸರಲ್ಲೇ ಎಷ್ಟು ಸುಂದರವಾದ ಅರ್ಥ ಅಡಗಿದೆ ಅಲ್ವಾ? ಸಮಿತ್ರ ಅಂದ್ರೆ ಸ್ನೇಹಿತ ಅಂತ. ಅಂದ್ರೆ ಇಲ್ಲಿ ಪೊಲೀಸರ ಪಾತ್ರ ಕೇವಲ ಶಿಕ್ಷೆ ಕೊಡೋದಲ್ಲ, ಬದಲಿಗೆ ಒಬ್ಬ ಸ್ನೇಹಿತನಾಗಿ ದಾರಿ ತಪ್ಪಿದ ಯುವಜನರಿಗೆ ಸಹಾಯ ಮಾಡೋದು. ಡ್ರಗ್ಸ್ ವ್ಯಸನಕ್ಕೆ ಬಲಿಯಾದವರಿಗೆ ಕೌನ್ಸೆಲಿಂಗ್, ಪುನರ್ವಸತಿ ಮತ್ತು ಉದ್ಯೋಗ ಮಾರ್ಗದರ್ಶನ ನೀಡಿ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರೋದೇ ಇದರ ಪ್ರಮುಖ ಗುರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ನಾವು ಬರ್ತಾ ಇದ್ದೀವಿ ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಪ್ರೇಮ ಕವಿ ಅಂತಾನೆ ಖ್ಯಾತರಾದ KS ನರಸಿಂಹಸ್ವಾಮಿ ಅವರ ಬಗ್ಗೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಸ್ವಲ್ಪ ಯೋಚನೆ ಮಾಡಿ ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ ಇರಬಹುದು ಅಂತ ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ ಎ, ಅಂದ್ರೆ 1, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ. ಈಗ ಬಹಳಷ್ಟು ಜನರಿಗೆ ಗೊಂದಲ ಆಗೋದು ಈ 4ನೇ ಹೇಳಿಕೆಯಲ್ಲಿ. ಅದನ್ನೇ ನಾವೀಗ ಸ್ಪಷ್ಟಪಡಿಸ್ಕೊಳ್ಳೋಣ. ನೋಡಿ, KS ನರಸಿಂಹಸ್ವಾಮಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಿದ್ದು ತೆರೆದ ಬಾಗಿಲು ಅನ್ನೋ ಕೃತಿಗೆ, ದುಂಡು ಮಲ್ಲಿಗೆಗೆ ಅಲ್ಲ. ದುಂಡು ಮಲ್ಲಿಗೆ ಕೃತಿಗೆ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ ಸಿಕ್ಕಿತ್ತು. ಈ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳೋದು ಪರೀಕ್ಷೆಗೆ ಬಹಳ ಮುಖ್ಯ. 3ನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಶಿಲ್ಪಿ, ನಮ್ಮ ಎಲ್ಲರ ಹೆಮ್ಮೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ. ಇಲ್ಲಿ ಕೊಟ್ಟಿರುವ 4 ಹೇಳಿಕೆಗಳನ್ನು ಗಮನವಿಟ್ಟು ಓದಿ. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸಿ. ಸರಿಯಾದ ಉತ್ತರ ಬಿ. ಹೌದು, ಇಲ್ಲಿ ಕೊಟ್ಟಿರೋ ಎಲ್ಲಾ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿ. ಇಲ್ಲಿ ಪ್ರತಿಯೊಂದು ಅಂಶವೂ ಭಾರತದ ಇತಿಹಾಸದಲ್ಲಿ ಒಂದೊಂದು ಮೈಲಿಗಲ್ಲು. ಅವರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದು, ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದು, ನಾಗಪುರದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಮತ್ತು ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಅನೈಲೇಷನ್ ಆಫ್ ಕ್ಯಾಸ್ಟ್ ಅನ್ನೋ ಕ್ರಾಂತಿಕಾರಿ ಕೃತಿಯನ್ನು ಬರೆದಿದ್ದು, ಇವೆಲ್ಲವೂ ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಘಟನೆಗಳು. 4ನೇ ಪ್ರಶ್ನೆ. ಈಗ ಬರೋಣ ಭಾರತದ ಪ್ರಜಾಪ್ರಭುತ್ವದ ಬೆನ್ನೆಲುಬಾದ ಚುನಾವಣಾ ಆಯೋಗದ ಕಡೆಗೆ. ಇದರ ರಚನೆ, ಅಧಿಕಾರ ಮತ್ತು ಇತಿಹಾಸದ ಬಗ್ಗೆ ಕೊಟ್ಟಿರೋ ಈ 4 ಹೇಳಿಕೆಗಳನ್ನು ಪರಿಶೀಲಿಸಿ. ಮತ್ತೊಮ್ಮೆ ಸರಿಯಾದ ಉತ್ತರ ಆಯ್ಕೆ ಬಿ, ಅಂದ್ರೆ ಇಲ್ಲೂ ಕೂಡ ಎಲ್ಲ ಹೇಳಿಕೆಗಳು ಸರಿ. ಇದರಲ್ಲಿ ನೀವು ಖಂಡಿತವಾಗ್ಲೂ ಮರಿಬಾರದ ಅಂಶ ಅಂದ್ರೆ ಸಂವಿಧಾನದ ವಿಧಿ 324, ಆರ್ಟಿಕಲ್ 324. ಹಾಗೆಯೇ ಇದರ ಸ್ಥಾಪನಾ ದಿನಾಂಕ ಜನವರಿ 25, 1950. ಇದೇ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸ್ತೇವೆ. ಈ ಭಾಗದ ಕೊನೆಯ ಪ್ರಶ್ನೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ವಿಶ್ವದ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಾಗಿ ಮಾಡಿರೋ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ. ಇದಕ್ಕೆ ಇತ್ತೀಚೆಗೆ ಸೇರ್ಪಡೆಯಾದ ಹೊಸ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಸಿ, ನೈಜರ್. ಮತ್ತು ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತದ ನಾಯಕತ್ವವನ್ನ ಎತ್ತಿ ತೋರಿಸ್ತೆ. ಯಾಕಂದ್ರೆ ಈ IBCA ಅನ್ನೋ ಒಕ್ಕೂಟವನ್ನ 2023ರಲ್ಲಿ ಶುರು ಮಾಡಿದ್ದೇ ನಮ್ಮ ಭಾರತ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಜಾಗ್ವಾರ್, ಪೂಮಾ ಮತ್ತು ಚೀತಾ, ಈ 7 ಅದ್ಭುತ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದೇ ಇದರ ಮುಖ್ಯ ಧ್ಯೇಯ. ಸರಿ, ಮೊದಲ 5 ಪ್ರಶ್ನೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇನೆ. ಈಗ 2ನೇ ಭಾಗಕ್ಕೆ ಹೋಗೋಣ. ಇನ್ನೂ ಕೆಲವು ಕುತೂಹಲಕಾರಿ ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇವೆ. ಮುಂದುವರಿಯೋಣ. 6ನೇ ಪ್ರಶ್ನೆ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದ ಬಹುಮುಖ ಪ್ರತಿಭೆ ಲೇಖನ ಮಲ್ಲಿಕಾರ್ಜುನ ಹೆಗ್ಡೆ ಅವರ ಬಗ್ಗೆ. ಇವರ ಸಾಧನೆ ಕ್ರೀಡೆ ಮತ್ತು ಸೌಂದರ್ಯ 2 ಕ್ಷೇತ್ರಗಳಲ್ಲಿದೆ. ಈ 2 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ, ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಯಾಕೆ 2ನೇ ಹೇಳಿಕೆ ತಪ್ಪು ಅಂದ್ರೆ ಅದರಲ್ಲಿ ಅವರು ಕೇವಲ ಕ್ರೀಡಾಪಟು, ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿಲ್ಲ ಅಂತ ಇದೆ. ಆದ್ರೆ ಅದು ನಿಜವಲ್ಲ. ಅವರೊಬ್ಬ ಬಾಸ್ಕೆಟ್ಬಾಲ್ ಆಟಗಾರ್ತಿ ಅನ್ನೋದು ಎಷ್ಟು ಸತ್ಯವೋ, ಮಿಸ್ ಯೂನಿವರ್ಸ್ ಕರ್ನಾಟಕ 2026 ಕಿರೀಟವನ್ನ ಗೆದ್ದಿರೋದು ಕೂಡ ಅಷ್ಟೇ ಸತ್ಯ. ಆದ್ದರಿಂದ ಅವರು ಕೇವಲ ಕ್ರೀಡಾಪಟು ಅಲ್ಲ, 2 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಕ್ ಮುಂಚೆ ಒಂದು ಬಹಳ ಮುಖ್ಯವಾದ ಪದದ ಅರ್ಥ ತಿಳ್ಕೊಳ್ಳೋಣ. ಅದುವೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಹಣಕಾಸು ಒಳಗೊಳ್ಳುವಿಕೆ. ಅಂದ್ರೆ ಸಮಾಜದ ಅತ್ಯಂತ ಬಡ ಮತ್ತು ಹಿಂದುಳಿದ ಜನರಿಗೂ ಬ್ಯಾಂಕಿಂಗ್, ವಿಮೆ, ಸಾಲದಂತಹ ಹಣಕಾಸು ಸೇವೆಗಳನ್ನು ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ತಲುಪಿಸೋದು. ಈಗ ನಾವು ತಿಳ್ಕೊಂಡ ಆ ಪರಿಕಲ್ಪನೆಗೆ ನೇರವಾಗಿ ಸಂಬಂಧಪಟ್ಟಿದ್ದೇ ಈ ಜಾಮ್ ಟ್ರಿನಿಟಿ. ಇದರ ಬಗ್ಗೆ ಕೊಟ್ಟಿರೋ 3 ಹೇಳಿಕೆಗಳನ್ನ ಒಮ್ಮೆ ನೋಡಿ. ಸರಿಯಾದ ಉತ್ತರ ಡಿ, ಅಂದ್ರೆ 3 ಹೇಳಿಕೆಗಳು ಸರಿ. JAM
ಇದೊಂದು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿ ಎಂದೇ ಹೇಳಬಹುದು. ಜೆ ಅಂದ್ರೆ ಜನ್ಧನ್, ಎ ಅಂದ್ರೆ ಆಧಾರ್ ಮತ್ತು ಎಂ ಅಂದ್ರೆ ಮೊಬೈಲ್. ಈ ಮೂರನ್ನ ಒಟ್ಟಿಗೆ ಜೋಡಿಸಿ ಸರ್ಕಾರದ ಸವಲತ್ತುಗಳನ್ನ ಡಿಬಿಟಿ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಜನರ ಖಾತೆಗೆ ತಲುಪಿಸಲಾಗುತ್ತಿದೆ. 8ನೇ ಪ್ರಶ್ನೆಗೆ ಬರೋಣ. ಇದು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆಯನ್ನ ನಿರ್ಮೂಲನೆ ಮಾಡಕ್ಕೆ ತಂದಿರುವ 2 ಪ್ರಮುಖ ಯೋಜನೆಗಳಾದ ಪೋಷಣ ಅಭಿಯಾನ ಮತ್ತು ಮಿಷನ್ ಪೋಷಣ್ 2.0 ಬಗ್ಗೆ ಇದೆ. ಈ 4 ಹೇಳಿಕೆಗಳನ್ನ ಸರಿಯಾಗಿ ಓದಿ ಉತ್ತರ ನೀಡಿ. ಸರಿಯಾದ ಉತ್ತರ ಎ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 4ನೇ ಹೇಳಿಕೆ ಯಾಕೆ ತಪ್ಪು ಅನ್ನೋದು. ಯಾಕಂದ್ರೆ ಪೋಷಣ್ ಅಭಿಯಾನ ಅನ್ನೋದು ಕೇವಲ ಊಟ ಕೊಡೋ ಯೋಜನೆಯಲ್ಲ, ಇದೊಂದು ಸಮಗ್ರವಾದ ಯೋಜನೆ. ಇದರಲ್ಲಿ ಪೌಷ್ಟಿಕ ಆಹಾರ ಜೊತೆಗೆ ಆರೋಗ್ಯ, ಶಿಕ್ಷಣ, ಶುದ್ಧ ನೀರು ಮತ್ತು ಸ್ವಚ್ಛತೆಯ ಬಗ್ಗೆ ಕೂಡ ಗಮನ ಹರಿಸಲಾಗುತ್ತೆ. ಇದರ ಮೇಲ್ವಿಚಾರಣೆಗೆ ಪೋಷಣ್ ಟ್ರ್ಯಾಕರ್ ಅನ್ನೋ ಆ್ಯಪ್ ಕೂಡ ಇದೆ. ಮುಂದಿನ ಪ್ರಶ್ನೆ ಕೋಬಾಲ್ಟ್ ಅನ್ನೋ ಒಂದು ಖನಿಜದ ಬಗ್ಗೆ. ಅದಕ್ಕೂ ಮುಂಚೆ ಇದರ ಬಗ್ಗೆ ಇರೋ ಕೆಲವು ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸ್ಬಿಡೋಣ. ಇದರಿಂದ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡೋದು ಸುಲಭ ಆಗುತ್ತೆ. ಮೊದಲನೆಯದಾಗಿ ಇದನ್ನ ಆಹಾರ ಸಂರಕ್ಷಣೆಗೆ ಬಳಸಲ್ಲ, ಬದಲಿಗೆ ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಬಳಸ್ತಾರೆ. ಎರಡನೇದಾಗಿ ಆಸ್ಟ್ರೇಲಿಯಾ ಅತಿ ದೊಡ್ಡ ಉತ್ಪಾದಕ ಅಲ್ಲ, ಅದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸರಿ, ಈಗಷ್ಟೇ ನಾವು ಕೋಬಾಲ್ಟ್ ಬಗ್ಗೆ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸ್ಕೊಂಡ್ವಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರಿಸೋಕೆ ಪ್ರಯತ್ನ ಮಾಡಿ. ಈ 4 ಹೇಳಿಕೆಗಳಲ್ಲಿ ಯಾವುವು ಸರಿ? ಸರಿಯಾದ ಉತ್ತರ ಎ ಅಂದ್ರೆ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ. ನಾವು ಹಿಂದಿನ ಸ್ಲೈಡ್ನಲ್ಲೇ ನೋಡಿದ್ವಿ ಹೇಳಿಕೆ 2 ಮತ್ತು 4 ಯಾಕೆ ತಪ್ಪು ಅಂತ. ಇಲ್ಲಿ ನೆನ್ಪಿಡಬೇಕಾದ ಮುಖ್ಯ ವಿಷಯ ಅಂದ್ರೆ ಕೋಬಾಲ್ಟ್ ಒಂದು ಸ್ಟ್ರಾಟಜಿಕ್ ಮಿನರಲ್, ಅಂದ್ರೆ ಇದು ದೇಶಕ್ಕೆ ಬಹಳ ಮುಖ್ಯ, ಆದರೆ ಇದರ ಪೂರೈಕೆಯಲ್ಲಿ ಸಾಕಷ್ಟು ಅಪಾಯಗಳಿವೆ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದೊಂದು ಸರಳವಾದ ಪ್ರಶ್ನೆ. ಕೆಳಗೆ ಕೊಟ್ಟಿರೋ 4ರಲ್ಲಿ ಯಾವುದು ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಟೈಗರ್ ರಿಸರ್ವ್ ಅಂತ ಗುರ್ತಿಸಿ. ಸರಿಯಾದ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಹೆಮ್ಮೆಯ ಬಂಡೀಪುರ ಟೈಗರ್ ರಿಸರ್ವ್. ಆದರೆ ಪರೀಕ್ಷೆಯಲ್ಲಿ ಉಳಿದ ಆಯ್ಕೆಗಳ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಗಿರ್ ರಾಷ್ಟ್ರೀಯ ಉದ್ಯಾನವನ, ಇದು ಏಷ್ಯಾಟಿಕ್ ಸಿಂಹಗಳಿಗೆ ಪ್ರಸಿದ್ಧ. ಕಾಜಿರಂಗ, ಒಂದು ಕೊಂಬಿನ ಗೇಂಡಾಮೃಗಗಳಿಗೆ ಹೆಸರುವಾಸಿ. ಮತ್ತು ಖಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಅದೊಂದು ಅದ್ಭುತವಾದ ಪಕ್ಷಿಧಾಮ. ಭಾರತದ ಹೆಮ್ಮೆಯ ಗಾಯಕಿ ಆಶಾ ಭೋಂಸ್ಲೆ ಅವರು ಕುರಿತಾಗಿದೆ. ಇಲ್ಲಿ 4 ಹೇಳಿಕೆಗಳಿವೆ. 1, ಅವರು 1933ರಲ್ಲಿ ಸಾಂಗ್ಲಿಯಲ್ಲಿ ಜನಿಸಿದ್ರು. 2, ಅವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. 3, ಅವರಿಗೆ ಪದ್ಮವಿಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳು ಸಿಕ್ಕಿವೆ. ಇನ್ನು 4ನೇದು, ಅವರು ಸಂಗೀತ ನಿರ್ದೇಶಕ ಆರ್.ಡಿ. ಬರ್ಮನ್ ಅವರನ್ನ ಮದುವೆಯಾಗಿದ್ರು. ಹಾಗಾದ್ರೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿ? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂದ್ರೆ ಕೊಟ್ಟಿರುವ ಎಲ್ಲ ಹೇಳಿಕೆಗಳು ಕೂಡ ಸರಿ. ಬನ್ನಿ ಒಂದೊಂದಾಗಿ ನೋಡೋಣ. ಅವರು 1933ರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ್ದು ಸರಿ. ಇನ್ನು 2ನೇ ಪಾಯಿಂಟ್, ಅವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ ಅನ್ನೋದು, ಅಬ್ಬಾ, ಸುಮಾರು 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನೆಸ್ ದಾಖಲೆ ಕೂಡ ಮಾಡಿದ್ದಾರೆ. 3ನೇದಾಗಿ, ಅವರಿಗೆ 2000ನೇ ಇಸ್ವಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತೆ 2008ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊನೆಯದಾಗಿ, ಅವರು ಪಂಚಮ್ ದಾ ಅಂತಾನೆ ಫೇಮಸ್ ಆಗಿದ್ದ ಆರ್.ಡಿ. ಬರ್ಮನ್ ಅವರ ಪತ್ನಿ. ಹಾಗಾಗಿ ಎಲ್ಲ ಹೇಳಿಕೆಗಳು ಕರೆಕ್ಟ್. ಸರಿ, ನಮ್ಮ 2ನೇ ಪ್ರಶ್ನೆ 2026ರ ನೈಋತ್ಯ ಮಾನ್ಸೂನ್ ಬಗ್ಗೆ. ಇಲ್ಲಿ 3 ಹೇಳಿಕೆಗಳಿವೆ. ಮೊದಲನೇದು, ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ IMD ಈ ಸಲದ ಮಳೆಗಾಲ ಸಾಮಾನ್ಯಕ್ಕಿಂತ ಹೆಚ್ಚು ಇರುತ್ತೆ ಅಂತ ಹೇಳಿದೆ. 2ನೇದು, ಎಲ್ ನಿನೋ ಪರಿಸ್ಥಿತಿ ಮಳೆಗಾಲದ ಮೇಲೆ ಪರಿಣಾಮ ಬೀರಬಹುದು. 3ನೇದು, ಹಿಂದೂ ಮಹಾಸಾಗರದ ದ್ವಿಧ್ರುವಿ ಅಥವಾ IOD ಈಗಾಗಲೇ ಧನಾತ್ಮಕ ಸ್ಥಿತಿಯಲ್ಲಿದೆ. ಈ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ 2ನೇ ಹೇಳಿಕೆ ಮಾತ್ರ ಸರಿ. ಹಾಗಾದ್ರೆ ಮೊದಲನೇದು ಮತ್ತೆ 3ನೇದು ಯಾಕೆ ತಪ್ಪು? ನೋಡಿ, IMD ಹೇಳಿರೋದು ಈ ಸಲದ ಮಳೆ ಸಾಮಾನ್ಯಕ್ಕಿಂತ ಹೆಚ್ಚು ಅಲ್ಲ, ಬದಲಾಗಿ ಸಾಮಾನ್ಯಕ್ಕಿಂತ ಕಡಿಮೆ ಅಂದ್ರೆ ಬಿಲೋ ನಾರ್ಮಲ್ ಇರ್ಬೋದು ಅಂತ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಇನ್ನು 3ನೇದು, IOD ಸದ್ಯಕ್ಕೆ ತಟಸ್ಥ ಅಥವಾ ನ್ಯೂಟ್ರಲ್ ಸ್ಥಿತಿಯಲ್ಲಿದೆ, ಧನಾತ್ಮಕವಾಗಿಲ್ಲ. ಆದರೆ ಎಲ್ ನಿನೋ ಪರಿಸ್ಥಿತಿ ಬರೋ ಸಾಧ್ಯತೆ ಇರೋದ್ರಿಂದ ಅದು ಮಳೆಗಾಲದ ಮೇಲೆ ಪರಿಣಾಮ ಬೀರುವ ಚಾನ್ಸಸ್ ಇದೆ. ಅದಕ್ಕೆ 2ನೇ ಹೇಳಿಕೆ ಮಾತ್ರ ಸರಿ. ಓಕೆ, ಈಗ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ವಿಷಯ, ಇ-ನ್ಯಾಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಬಗ್ಗೆ ಒಂದು ಪ್ರಶ್ನೆ. 4 ಹೇಳಿಕೆಗಳು ಹೀಗಿವೆ. 1, ಇದನ್ನ 2016ರಲ್ಲಿ ಶುರು ಮಾಡಲಾಯಿತು. 2, ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. 3, ಇದರಲ್ಲಿ ಬರೀ ರಾಜ್ಯದ ಒಳಗೆ ಮಾತ್ರ ವ್ಯಾಪಾರ ಮಾಡಬಹುದು. ಮತ್ತು 4, ENWR ವ್ಯವಸ್ಥೆ ಮೂಲಕ ಬೆಳೆಯನ್ನ ಸಾಗಿಸದೆ ಮಾರಾಟ ಮಾಡೋಕೆ ಅವಕಾಶ ಇದೆ. ಇದರಲ್ಲಿ ಯಾವುದು ಸರಿ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದರೆ 1, 2 ಮತ್ತು 4ನೇ ಹೇಳಿಕೆಗಳು ಸರಿ. 3ನೇ ಹೇಳಿಕೆ ಯಾಕೆ ತಪ್ಪು? ಯಾಕಂದ್ರೆ ಇ-ನ್ಯಾಮ್ ಯೋಜನೆಯ ಮೂಲ ಉದ್ದೇಶವೇ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ. ಅಂದರೆ ಕರ್ನಾಟಕದ ರೈತ ಆಂಧ್ರದ ವ್ಯಾಪಾರಿಗೆ ಅಥವಾ ಮಹಾರಾಷ್ಟ್ರದ ರೈತ ತಮಿಳುನಾಡಿನ ವ್ಯಾಪಾರಿಗೆ ನೇರವಾಗಿ ಮಾರಬಹುದು. ಅಂತರರಾಜ್ಯ ವ್ಯಾಪಾರಕ್ಕೆ ಇದರಲ್ಲಿ ಪೂರ್ತಿ ಅವಕಾಶ ಇದೆ. ಹಾಗಾಗಿ 3ನೇ ಹೇಳಿಕೆ ತಪ್ಪು. ಉಳಿದಂತೆ 2016ರಲ್ಲಿ ಶುರುವಾಗಿದ್ದು ರೈತರಿಗೆ ನೇರ ಪಾವತಿ ಮತ್ತು ENWR ಸೌಲಭ್ಯ ಇವೆಲ್ಲವೂ ಸರಿ. ಈಗ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ಪ್ರಶ್ನೆ. ದಸ್ಲಿಕ್ ಅನ್ನೋ ಜಂಟಿ ಮಿಲಿಟರಿ ವ್ಯಾಯಾಮ ಯಾವ 2 ದೇಶಗಳ ಮಧ್ಯೆ ನಡೆಯುತ್ತೆ?
ಆಪ್ಷನ್ಸ್ ನೋಡಿ: ಭಾರತ ಕಜಾಕಿಸ್ತಾನ್, ಭಾರತ ಉಜ್ಬೇಕಿಸ್ತಾನ್, ಭಾರತ ಚೀನಾ ಮತ್ತು ಭಾರತ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಉಜ್ಬೇಕಿಸ್ತಾನ್. ದಸ್ಲಿಕ್ ಅನ್ನೋದು ಈ ಎರಡೂ ದೇಶಗಳ ಸೇನೆಗಳು ನಡೆಸೋ ವಾರ್ಷಿಕ ಮಿಲಿಟರಿ ಸಮರಾಭ್ಯಾಸ. ಜೊತೆಗೆ ಬೇರೆ ಆಯ್ಕೆಗಳನ್ನು ನೋಡೋಣ. ಭಾರತ ಮತ್ತು ರಷ್ಯಾ ನಡುವೆ ನಡೆಯೋ ಎಕ್ಸಸೈಸ್ಗೆ ಇಂದ್ರ ಅಂತ ಕರೀತಾರೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ, ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು. ಬನ್ನಿ ಈಗ ಬಾಹ್ಯಾಕಾಶದ ಕಡೆ ಹೋಗೋಣ. ಮುಂಬರುವ ಆರ್ಟೆಮಿಸ್ 2 ಮಿಷನ್ ಮತ್ತೆ ಐತಿಹಾಸಿಕ ಚಂದ್ರಯಾನದ ಬಗ್ಗೆ ಈ ಪ್ರಶ್ನೆ ಇದೆ. ಹೇಳಿಕೆಗಳು ಹೀಗಿವೆ: 1. ಆರ್ಟೆಮಿಸ್ 2 ನಾಸಾದ ಮಿಷನ್. 2. ಅಪೋಲೋ 11 ಮಿಷನ್ನಲ್ಲಿ ಮನುಷ್ಯರು ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟರು. 3. ಚಂದ್ರನ ಮೇಲೆ ಇಳಿದ ಆ ಮಾಡ್ಯೂಲ್ ಹೆಸರು ಈಗಲ್. 4. ಈ ಸಾಧನೆ ಮಾಡಿದ್ದು ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿ ಕೊಟ್ಟಿರುವ ಎಲ್ಲಾ ಹೇಳಿಕೆಗಳು 100ಕ್ಕೆ 100 ಸತ್ಯ. ಆರ್ಟೆಮಿಸ್ ಅನ್ನೋದು ನಾಸಾದ ಹೊಸ ಚಂದ್ರಯಾನ ಸರಣಿ. ನಿಮಗೆ ಗೊತ್ತಿರೋ ಹಾಗೆ 1969ರಲ್ಲಿ ಅಪೋಲೋ 11 ಮಿಷನ್ ಮೂಲಕ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದಿದ್ದು ಒಂದು ಐತಿಹಾಸಿಕ ಕ್ಷಣ. ಅವರು ಇಳಿದ ಆ ಲ್ಯಾಂಡರ್ನ ಹೆಸರು ಈಗಲ್. ಈ ಮಹಾನ್ ಸಾಧನೆ ಮಾಡಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಇವೆಲ್ಲ ಬೇಸಿಕ್ ಆದರೆ ಬಹಳ ಮುಖ್ಯವಾದ ಪಾಯಿಂಟ್ಸ್. ನಮ್ಮ ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಒಂದು ಕರಾಳ ಅಧ್ಯಾಯದ ಬಗ್ಗೆ. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧಿಸಿದಂತೆ ಈ 4 ಹೇಳಿಕೆಗಳನ್ನು ಪರಿಗಣಿಸಿ. 1. ರೌಲಟ್ ಕಾಯ್ದೆ ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಂಡಿತು. 2. ಜನರಲ್ ಡಯರ್ ಜನರಿಗೆ ಎಚ್ಚರಿಕೆ ಕೊಟ್ಟ ನಂತರ ಗುಂಡು ಹಾರಿಸೋಕೆ ಆದೇಶ ಕೊಟ್ಟ. 3. ಈ ಘಟನೆಗೆ ವಿರೋಧ ವ್ಯಕ್ತಪಡಿಸಿ ರವೀಂದ್ರನಾಥ್ ಠಾಕೂರ್ ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ಮಾಡಿದ್ರು. 4. ಉಧಮ್ ಸಿಂಗ್ ಲಂಡನ್ಗೋಗಿ ಮೈಕಲ್ ಓಡ್ವೈರ್ನ ಕೊಂದ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ 1, 3 ಮತ್ತು 4 ಸರಿ, ಆದರೆ 2ನೇ ಹೇಳಿಕೆ ತಪ್ಪು. ಇಲ್ಲೇ ಇರೋದು ಒಂದು ಸೂಕ್ಷ್ಮವಾದ ಆದರೆ ಬಹಳ ಮುಖ್ಯವಾದ ವಿಚಾರ. ಜನರಲ್ ಡಯರ್ ಅಲ್ಲಿ ಸೇರಿದ್ದ ಜನರಿಗೆ ಯಾವುದೇ ಎಚ್ಚರಿಕೆಯನ್ನು ಕೊಡಲಿಲ್ಲ. ತಪ್ಪಿಸ್ಕೊಳ್ಳಕ್ಕೆ ಇದ್ದ ಒಂದೇ ದಾರಿಯನ್ನ ಬಂದ್ ಮಾಡಿ ಮುನ್ಸೂಚನೆ ಇಲ್ಲದೆ ಗುಂಡು ಹಾರಿಸೋಕೆ ಆದೇಶ ಕೊಟ್ಟಿದ್ದ. ಇದೇ ಆ ಘಟನೆಯನ್ನ ಅಷ್ಟೊಂದು ಕ್ರೂರವನ್ನಾಗಿಸಿದ್ದು. ಉಳಿದಂತೆ ರೌಲಟ್ ಕಾಯ್ದೆಯ ವಿರೋಧ, ಟ್ಯಾಗೋರ್ ರವರ ಪ್ರಶಸ್ತಿ ತ್ಯಾಗ ಮತ್ತು ಉಧಮ್ ಸಿಂಗ್ ಅವರ ಪ್ರತೀಕಾರ ಇವೆಲ್ಲವೂ ಐತಿಹಾಸಿಕ ಸತ್ಯಗಳು. ಸರಿ, ಈಗ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಪ್ರಶ್ನೆ. ವುಮೇನಿಯಾ ಇನಿಷಿಯೇಟಿವ್ ಈ ಉಪಕ್ರಮದ ಬಗ್ಗೆ ಸರಿಯಾದ ವಿವರಣೆ ಯಾವುದು? ಕೆಳಗಿನ ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ಸರಿಯಾದ ಉತ್ತರ ಆಯ್ಕೆ ಬಿ. ಈ ವುಮಾನಿಯಾ ಇನಿಷಿಯೇಟಿವ್ ಅಂದ್ರೆ ಏನು ಅಂತ ಈ ಸ್ಲೈಡಲ್ಲಿರೋ ವಿವರಣೆ ಸ್ಪಷ್ಟವಾಗಿ ಹೇಳುತ್ತೆ. ಇದು ಸರ್ಕಾರಿ ಮಾರ್ಕೆಟ್ ಪ್ಲೇಸ್ ಅಂದ್ರೆ GEM ಪೋರ್ಟಲಲ್ಲಿರುವಂತಹ ಒಂದು ವಿಶೇಷ ವೇದಿಕೆ. ಇದರ ಮೂಲಕ ಮಹಿಳಾ ಉದ್ಯಮಿಗಳು, ಸ್ವಸಹಾಯ ಸಂಘಗಳು ಮತ್ತೆ ಸಣ್ಣ ಕೈಗಾರಿಕೆಗಳು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಸರ್ಕಾರಕ್ಕೆ ಮಾರಾಟ ಮಾಡಬಹುದು. ಇದನ್ನ 2019ರಲ್ಲಿ ಶುರು ಮಾಡಲಾಯಿತು. ಈಗ ಪರಿಸರ ಮತ್ತು ಜೀವವೈವಿಧ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಸೈರ್ಟೊಡಾಕ್ಟಿಲಸ್ ರೈಮೊನೆನ್ಸಿಸ್ ಅನ್ನೋ ಒಂದು ಹೊಸ ಜಾತಿಯ ಹಲ್ಲಿಯನ್ನ ಭಾರತದ ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ? ಆಯ್ಕೆಗಳು: ಕರ್ನಾಟಕ, ಅಸ್ಸಾಂ, ಕೇರಳ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಅಸ್ಸಾಂ. ಈ ಹೊಸ ಪ್ರಭೇದವನ್ನ ಅಸ್ಸಾಂ ರಾಜ್ಯದ ಕೋಕ್ರಜಾರ್ ಜಿಲ್ಲೆಯಲ್ಲಿರೋ ರೈಮೋನಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಹಿಡಿಯಲಾಗಿದೆ. ಅದಕ್ಕೆ ಇದರ ಹೆಸರಲ್ಲಿ ರೈಮೊನೆನ್ಸಿಸ್ ಅಂತ ಇದೆ. ಇದರ ಸಾಮಾನ್ಯ ಹೆಸರು ರೈಮೋನಾ ಬಾಗಿದ ಕಾಲ್ಬೆರಳಿನ ಗೆಕ್ಕೋ. ಇದು ಗೆಕ್ಕೋನಿಡೆ ಕುಟುಂಬಕ್ಕೆ ಸೇರಿದೆ. ಈಗ ಒಂದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಪ್ರಶ್ನೆ. DRDOದ ಒಂದು ದೊಡ್ಡ ಪ್ರದರ್ಶನದ ಬಗ್ಗೆ 2 ಹೇಳಿಕೆಗಳಿವೆ. 1. ಇದನ್ನ DRDO ಆಯೋಜಿಸುತ್ತಿದೆ. 2. ಇದರ ಥೀಮ್ ಡಿಜಿಟಲ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ. ಇದರಲ್ಲಿ ಯಾವುದು ಸರಿ ಅಂತ ಕಂಡಿಡೀರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಹೌದು, ಈ ಪ್ರದರ್ಶನದ ಆಯೋಜಕರು DRDO. ಆದರೆ 2ನೇ ಹೇಳಿಕೆಯಲ್ಲಿರೋ ಥೀಮ್ ತಪ್ಪು. ಆ ಪ್ರದರ್ಶನದ ನಿಜವಾದ ಥೀಮ್ ಶಾಂತಿ, ಸತ್ಯ ಔರ್ ವಿಜ್ಞಾನ್ ಕಾ ಸಂಗಮ್, ಸುರಕ್ಷಿತ್ ಔರ್ ಆತ್ಮನಿರ್ಭರ್ ಭಾರತ್ ಕಿ ಓರ್ ಅಂತ. ನೋಡಿ, ಪರೀಕ್ಷೆಗಳಲ್ಲಿ ಇಂಥ ಸಣ್ಣಪುಟ್ಟ ವಿವರಗಳು ಕೂಡ ಬಹಳ ಮುಖ್ಯ ಆಗ್ತವೆ. ಹಾಗಾದ್ರೆ ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ. ಇದು ನಮ್ಮ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಗ್ಗೆ. ಸುಗ್ಗಿಯ ಹಬ್ಬಗಳ ಕುರಿತಾದ ಈ ಹೇಳಿಕೆಗಳನ್ನು ಗಮನಿಸಿ. ಬೈಸಾಖಿ, ವಿಶು, ಬೊಹಾಗ್ ಬಿಹು, ಪುತ್ತಾಂಡು ಇವೆಲ್ಲ ಸುಗ್ಗಿಯ ಆರಂಭವನ್ನ ಸೂಚಿಸ್ತವೆ. ಈ ಹಬ್ಬಗಳನ್ನ ಬರೀ ಉತ್ತರ ಭಾರತದಲ್ಲಿ ಆಚರಿಸ್ತಾರೆ. ಇವು ನಮ್ಮ ಸಂಸ್ಕೃತಿ ಮತ್ತು ಏಕತೆಯ ಪ್ರತೀಕ, ಮತ್ತು ಇವು ಪ್ರಕೃತಿಗೆ ನಾವು ಸಲ್ಲಿಸೋ ಗೌರವ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ 1, 3 ಮತ್ತು 4ನೇ ಹೇಳಿಕೆಗಳು ಸರಿ. ಈ ಪ್ರಶ್ನೆ ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆಗೆ ಒಂದು ಅತ್ಯುತ್ತಮ ಉದಾಹರಣೆ. 2ನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ ಈ ಹಬ್ಬಗಳು ಬರೀ ಉತ್ತರ ಭಾರತಕ್ಕೆ ಸೀಮಿತ ಅಲ್ಲ. ಕೇರಳದಲ್ಲಿ ವಿಶು, ಅಸ್ಸಾಂನಲ್ಲಿ ಬೊಹಾಗ್ ಬಿಹು, ತಮಿಳುನಾಡಿನಲ್ಲಿ ಪುತ್ತಾಂಡು ಮತ್ತು ಪಂಜಾಬ್ನಲ್ಲಿ ಬೈಸಾಖಿ, ಹೀಗೆ ದಕ್ಷಿಣ, ಪೂರ್ವ, ಉತ್ತರ ಅಂತ ದೇಶದ ಮೂಲೆ ಮೂಲೆಯಲ್ಲೂ ಇದೇ ಸಮಯದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸುಗ್ಗಿ ಹಬ್ಬವನ್ನ ಆಚರಿಸ್ತಾರೆ. ಇದು ನಮ್ಮ ಅದ್ಭುತ ಸಂಸ್ಕೃತಿಯ ಪ್ರತೀಕ ಅಲ್ವಾ? ಮುಗಿಸೋಕ್ ಮುಂಚೆ ಒಂದು ರ್ಯಾಪಿಡ್ ಫೈರ್ ರಿವಿಷನ್. ಕಳೆದ ತಿಂಗಳ 10 ಪ್ರಮುಖ ಪಾಯಿಂಟ್ಸ್. ಅರ್ಥ್ ಶಾಟ್ ಪ್ರಶಸ್ತಿ 2026 ಮುಂಬೈನಲ್ಲಿ, IFR 2026 ವಿಶಾಖಪಟ್ಟಣಂದಲ್ಲಿ, ಥಲ್ಪೋನಾ ನದಿ ಗೋವಾದಲ್ಲಿದೆ, ಹ್ಯಾಮರ್ ಕ್ಷಿಪಣಿ ಫ್ರಾನ್ಸಿಂದ ತರಿಸಿಕೊಳ್ಳಲಾಗಿದೆ, ವಾಯುಶಕ್ತಿ 26 ವ್ಯಾಯಾಮ ಪೋಖ್ರಾನ್ನಲ್ಲಿ, ಬಿ ಕಾರಿಡೋರ್ ಯೋಜನೆ ಜೇನುನೊಣಗಳ ರಕ್ಷಣೆಗಾಗಿ, ವೇವ್ ರೈಡರ್ ಬಾಯ್ ನೆಟ್ವರ್ಕ್ ಕರಾವಳಿ ಸುರಕ್ಷತೆಗಾಗಿ, ಡ್ಯಾಮ್ ಸುರಕ್ಷತಾ ಸಮಿತಿ ಸಭೆ ಬೆಂಗಳೂರಿನಲ್ಲಿ, ಯುರೋಪಿಯನ್ ಲೀಗಲ್ ಗೇಟ್ವೇ ಕಚೇರಿ ನವದೆಹಲಿಯಲ್ಲಿ,
ಮತ್ತು ಕರ್ನಾಟಕದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಘಟಕ ಕೋಲಾರದಲ್ಲಿದೆ. ಸರಿ, ಈಗ ನಿಮಗಾಗಿ ಒಂದು ಪ್ರಶ್ನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೆಚ್ಚಿನ ನೋಟ್ಸ್ ಮತ್ತು PDFಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಸೇರಿಕೊಳ್ಳಬಹುದು. ಧನ್ಯವಾದಗಳು.